ಅಲ್ಲಿ ಪರ್ಮಿಷನ್ ತಗೊಂಡೇ ಬಂದೆ. ತಗೊಂಡಿರ್ಬೋದು ಅಲ್ಲಿ ಡ್ರೋನ್ ಮಾಡಕ್ಕೆ. ಅಲ್ಲ ಒಂದು ಮಾತು ಪ್ಲೀಸ್, ನಾವೇನದು ಕೇಳಿ, ಅಲ್ಲಿ ವೆಹಿಕಲ್ಗೆ ಎಂಟ್ರಿ ಇಲ್ಲ ಸರ್. ನೀವು ಬೇಕಾದ್ರೆ ಆ ಕಡೆಯಿಂದ ಹೋಗಿ, ಇದು ಎಕ್ಸಿಟ್ ಮಾತ್ರ. ಅಲ್ಲಿ ಸರ್ ಹತ್ರ ಮಾತಾಡಿದ್ದೀನಿ ಕೇಳಿ. ಅಲ್ಲಿ ಮಾತಾಡಿದ್ದೀನಿ ಕೇಳಿ ಅಣ್ಣ. ಅಲ್ಲಿ ಬೈಕಲ್ಲಿ ಹೋಗೋದೇ ಕಂಟೆಂಟು. ನಮ್ಮೂರಲ್ಲಿ ಜಾತ್ರೆ ಹೆಂಗ್ ನಡೆಯುತ್ತೆ ಅಂತ ತೋರ್ಸೋದ್ ಬೇಕಲ್ಲ. ನಮಸ್ಕಾರ KF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ಕರೆಕ್ಟಾಗಿ ನಮ್ಮ ಊರ ಹತ್ರ ಇದ್ದೀನಿ. ಚಿಕ್ಕದೂರಲ್ಲಿ 7 ದೊಡ್ಡ ಮುನೇಶ್ವರ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ನಡೆಯುತ್ತೆ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನಮ್ಮೂರಿಂದ ಒಂದು 4 ಕಿಲೋಮೀಟ್ರು. ಸೊ ಬನ್ನಿ ಮೋಟೋ ಬ್ಲಾಗ್ ಸಿಗೋಣ. ಅಪ್ಪಣ ಚೆನ್ನಾಗಿದ್ದೀರಾ? ನಾನು ಮೊನ್ನೆ ಇಲ್ಲ ದೇವಸ್ಥಾನ ಮುನಿ ಜಾತ್ರೆಗೆ. ಸೊ ಇದು ನಮ್ಮೂರಿನ ಬಸ್ ಸ್ಟ್ಯಾಂಡು. ಸೊ ಇದು ನಮ್ಮ ಮಾರಮ್ಮನ ದೇವಸ್ಥಾನ. ಇದು ನಾನು ಓದಿದ್ದು ಸ್ಕೂಲು. ಸ್ಕೂಲ್ ಓಪನ್ ಐತೆ. ಪೊಲೀಸ್ ಇದ್ದಾರಾ? ರಘು ಏನು ಸಮಾಚಾರ? ಚೆನ್ನಾಗಿದೆಯಾ? ಹಾಂ ಚೆನ್ನಾಗಿದ್ದೀನಿ. ಹಬ್ಬ ಮುಗೀತಾ? ಹ್ಯಾಪಿ ಸಂಕ್ರಾಂತಿ. ಮುರುಗಣ್ಣ ಏನು ಸಮಾಚಾರ? ಹಾಂ ಇಲ್ಲ ದೇವಸ್ಥಾನಕ್ಕೆ. ಬರಲ್ಲ. ಸೊ ಈಗ ನಾನು ಹೋಗ್ತಾ ಇರೋ ದೇವಸ್ಥಾನ ಬಂದ್ಬಿಟ್ಟು ನೀವು ಆಲ್ರೆಡಿ ನಾನು ಹಳೆ ಬ್ಲಾಗ್ ನೋಡಿದರೆ ಗೊತ್ತಿರುತ್ತೆ. 7 ದಂಡು ಮುನೇಶ್ವರ ಅಂತ 2007-8ರಲ್ಲೇನೋ TV9 ನಮ್ಮ ದೇವಸ್ಥಾನ ಬಂತು. ಆದಮೇಲೆ ಸಿಕ್ಕಾಪಟ್ಟೆ ಫೇಮಸ್ ಆಯಿತು. ಫೇಮಸ್ ಆಗಿದ್ದು ಬೇರೆ ವಿಚಾರ, ಬಟ್ ಅದಕ್ಕಿಂತ ಬಿಫೋರು ತುಂಬ ಅಂದರೆ ತುಂಬಾ ಶಕ್ತಿ ಪವಾಡ ಇರತಕ್ಕಂಥ ದೇವಸ್ಥಾನ ನಮ್ಮದು. ಆಲ್ಮೋಸ್ಟ್ ಗ್ರಾಮ ಪಂಚಾಯತಿ ಏನಿದೆಯೋ ಅದರಲ್ಲೆಲ್ಲವೂ ಕೂಡ ಜನಗಳಿಗೆ ಅದೊಂದು ಫೀಲಿಂಗು, ಒಂದು ಸೆಂಟಿಮೆಂಟ್. ಮುನೇಶ್ವರ ಅಂತಂದರೆ ಒಂದು ಭಯ, ಕಾಶಿ ವಿಶ್ವನಾಥ ಅಂತಂದರೆ ಒಂದು ಪ್ರೀತಿ. ಅದೇ ಈ ಕಳ್ತನಕ್ಕೆ ಕಂಡುಹಿಡಿಯೋದು, ಹಣ ಮಡಗೋದು, ಇಂಥದಕ್ಕೆಲ್ಲ ಬೆಸ್ಟ್ ಯಾವುದು ಅಂದರೆ ನಮ್ಮ ಮುನೇಶ್ವರ. ಅಂದರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಯಾವ್ದು ಕೊಡುತ್ತೆ ಅಂತಂದರೆ ನಮ್ಮ 7 ದಂಡು ಮುನೇಶ್ವರ ಅಂತ ಲೆಕ್ಕ. ಸಿಕ್ಕಾಬಟ್ಟೆ ರಶ್ಶು ಇರುತ್ತೆ. ಬಟ್ ಆದರೆ ಹಬ್ಬಗಳು ಆವಾಗಿದ್ದಂಗೆ ಇಲ್ಲ. ಯಾಕೆಂದರೆ ಆವಾಗೆಲ್ಲ ಎಷ್ಟೊಂದು ಭರ್ಜರಿಯಾಗಿ ನಡೀತಾ ಇತ್ತು ಅಂತಂದರೆ ಆಲ್ಮೋಸ್ಟ್ ಇಲ್ಲೆಲ್ಲರೂ ನಡೆದಾಡ್ತಾನೆ ಇರ್ತಿದ್ರು, ಅಷ್ಟೊಂದು ಜನ ಇರ್ತಿತ್ತು. ಬಟ್ ಈಗ ಒಂದು ಸ್ವಲ್ಪ ಅದು ಕಾಲಕ್ರಮೇಣ ಬರ್ತಾ ಅದೊಂದು ಸ್ವಲ್ಪ ಕಮ್ಮಿ ಆಗಿದೆ. ಇಲ್ಲಿಂದ ಬಿಡಲ್ಲ ಅಂತನಾ? ನಾನು ಮಾತಾಡ್ತೀನಿ ಬಾ, ಪರವಾಗಿಲ್ಲ. ಇಷ್ಟೊಂದು ಪೊಲೀಸರನ್ನೆಲ್ಲ ಹಾಕಿದ್ದಾರೆ ಅಂದರೆ ಆ ಲೆವೆಲಿಗೆ ನಡೀತದೆ ಜಾತ್ರೆ ಅಂತ. ಇಲ್ಲಿಂದ ಶುರು ನೋಡ್ಕೊಳ್ಳಿ. ಇನ್ನು ಜನ ಓಡಾಟ ಅದೇ ನಾನು ಹೇಳ್ತಾ ಇದ್ದೀನಲ್ಲ, ಈಗ ಕಡಿಮೆ. ಇದು ಮೊದಲೆಲ್ಲ ಇನ್ನು ಹೆವಿ ಇರ್ತಿತ್ತು. ಆಮೇಲೆ ಮೊದಲೆಲ್ಲ ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಪ್ರಾಣಿ ಬಲಿ ನಡೀತಾ ಇತ್ತು. ಅಂದರೆ ಆಡು ಕುರಿ ಅದನ್ನೆಲ್ಲ ತರಿಯೋದು ಅವೆಲ್ಲ. ಆದರೆ ಈಗ ಇಲ್ಲ, ಈಗ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಅವೆಲ್ಲ. ಪ್ರಾಣಿ ಬಲಿ ನಿಷೇಧ ಅಂದರೆ ನಿಷೇಧನೇ. ಅಂದರೆ ಅದೇ ಯೂಶ್ವಲಿ ಮನೇಲಿ ಬಂದು ಅವೆಲ್ಲ ಮಾಡ್ಕೊತಾರೆ, ಅವಕ್ಕೆಲ್ಲ ರೆಸ್ಟ್ರಿಕ್ಷನ್ ಮಾಡೋಕ್ಕಾಗಲ್ವಲ್ಲ. ಸೊ ಈ ಕಡೆ ನಾನು ಪ್ರೌಢಶಾಲೆ ಓದಿದ್ದು, ಹೈಸ್ಕೂಲ್ ಮುಗಿಸಿದ್ದು ನಾನು ಈ ಕಡೆ ಇಲ್ಲೇ ಕೂಡ್ಲೂರಲ್ಲೇ. ಮುನಿ ಹಬ್ಬ ಅಂತಂದರೆ ನಾನು ಮಾತಾಡ್ತೀನಿ ಬಾ. ಸರ್ ಮೀಡಿಯಾ. ಹಾಂ, ಉಗ್ಯ, ಸ್ವಂತ ಊರು ಉಗ್ಯ ನಂದು. ನಾನು ವರ್ಕ್ ಮಾಡ್ತಿರೋದು ಬೆಂಗಳೂರು. ಹಬ್ಬದ್ದೆಲ್ಲ ಡ್ರೋನ್ ವಿಡಿಯೋ ಅವೆಲ್ಲ ಮಾಡ್ಲಿಕ್ಕೆ ಬಂದಿರೋದು. ಅಲ್ಲ ಅವ್ರ ಹೆಲ್ಪ್ಗೆ, ಕ್ಯಾಮ್ರಾ ಹೆಲ್ಪ್ಗೆ. ಸರ್ ಹೌದು, ಕಿತ್ತಡಿ ಕಿರಣ್ ಅಂತ. ಮುಂದೆ ನಡೆಯೋವನೇ ಕಿತ್ತಡಿ ಅಂತ. ಅಣ್ಣ ಅಲ್ಲಿ ಸರ್ ಹತ್ರ ಮಾತಾಡಿದ್ದೀನಿ ಕೇಳಿ. ಅಲ್ಲಿ ಮಾತಾಡಿದ್ದೀನಿ ಕೇಳಿ. ಅಲ್ಲಿ ಕೇಳಿ ಅಣ್ಣ. ಅಣ್ಣ ಅಲ್ಲಿ ಸರ್ನ ಕೇಳಿದ್ದೀನಿ ಅಣ್ಣ. ಬೇಕಾದ್ರೆ ನೀವು ಸರ್ಚ್ ಮಾಡಿ ಅಣ್ಣ, ಒಂದು ನಿಮಿಷ ಇರಿ. ಇದು ಸರ್ಚ್ ಮಾಡಿ ನನ್ನ ಕಂಟೆಂಟ್ ಇರೋದೇ ಹೆಂಗೆ. ನಾನು ಬೈಕಲ್ಲಿ ಹೋಗೋದೇ ಕಂಟೆಂಟು. ನಮ್ಮೂರಲ್ಲಿ ಜಾತ್ರೆ ಹೆಂಗೆ ನಡೆಯುತ್ತೆ ಅಂತ ತೋರ್ಸೋದು ಬೇಕಲ್ಲ. ಅಯ್ಯೋ ಆಯಿತು, ಟ್ರಾಫಿಕ್ ಆಗುತ್ತೆ, ಓಕೆ. ಅಟ್ಲೀಸ್ಟ್ ಒಬ್ರಿಗಾರು ಎಕ್ಸೆಪ್ಷನ್ ಬೇಕಲ್ವಾ. ಈಗ ನಾನು ಇನ್ನೊಂದು ಊರಲ್ಲಿ ಹೋಗ್ಬಿಟ್ಟು ನಾನು ಕೇಳಲ್ಲ ಹಿಂಗೆಲ್ಲ, ಇಷ್ಟೆಲ್ಲ ನಾನು ರಿಕ್ವೆಸ್ಟು ಮಾಡಲ್ಲ. ನನಗೆ ಒಂದು ಹಂಬಲ ಇರುತ್ತೆ. ನಾನು ಇಲ್ಲಿಂದ ಬೆಳೆದು ಹೋಗಿರೋ ಮಗ, ನಾನು ಎಷ್ಟೆಷ್ಟೋ ಊರದೆಲ್ಲ ವೀಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ.
ನಮ್ಮೂರ್ದು ಒಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಅಲ್ವಾ. ಬಟ್ ಇದನ್ನು ನಾನು ಏನು ನಿಮ್ಮ ಮೇಲೆ ಇಂಟೆನ್ಷನಲ್ ಆಗಿ ಹೇಳ್ತಾ ಇಲ್ಲ ಸರ್. ಪೊಲೀಸ್ ಇಲಾಖೆ ಏನು ಕೆಲಸ ಮಾಡ್ತಿದೆಯೋ ಅದ್ರ ಬಗ್ಗೆ ನಮಗೆ ರೆಸ್ಪೆಕ್ಟ್ ಇದೆ. ಬಟ್ ಅದ್ರ ಜೊತೆಗೆ ನಮ್ಮ ಭಾವನೆನೂ ಇರುತ್ತೆ. ಕೆಲವೊಂದು ಕನ್ಸಿಡರೇಷನ್ ಮಾಡಲೇಬೇಕು. ನಾನು ಹೇಳ್ತಾ ಇದ್ದೀನಿ, ಜಾತ್ರೆ ತೋರಿಸ್ಬೇಕು ಅಂತ. ಓಲಿ ಇಷ್ಟೆಲ್ಲ ಕ್ಯಾಮ್ರಾಸು ಅಸೆಸರೀಸು ಅವೆಲ್ಲ ಇಟ್ಕೊಂಡಿದ್ರು ಗೊತ್ತಾಗುತ್ತಲ್ವ ಅವ್ರಿಗೆ. ಅದನ್ನಾದರೂ ಕನ್ಸಿಡರ್ ಮಾಡ್ಬೋದಲ್ವ ಸರ್. ಹೆಂಗೆ ಸರ್ ಹಿಂಗೆ ಮಾಡಿದ್ರೆ? ಬಟ್ ಅದನ್ನು ನಾನು ಆ ಖುಷಿಯಿಂದ ಬರ್ತೀನಿ ಗೊತ್ತಾ, ಅಲ್ಲಿಂದ ಇಲ್ಲಿವರೆಗೂ ಏನಾದರೂ ಒಂದು ಮಾಡಬೇಕು ಅಂತ. ಅದಕ್ಕೊಂದು ಸ್ವಲ್ಪ ಪ್ರೋತ್ಸಾಹ ಸಿಗಬೇಕು. ಬಟ್ ಇರಲಿ, ಅಪಾರ್ಟ್ ಫ್ರಮ್ ದಟ್ ಅದೆಲ್ಲ ಬಿಟ್ಟು ಹಾಕಿದ್ರು ನಮ್ಮೂರು ಜಾತ್ರೆ ಅಯ್ಯೋಯ್ಯೋ. ಸೊ ಇಲ್ಲಿ ನೋಡಿ, ಹಳ್ಳಿಗಳ ಕಡೆ ಹಬ್ಬ ಅಂತ ಬಂದರೆ ಎಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾರೆ ಅಂತಂದರೆ, ಹಬ್ಬ ಮನೋರಂಜನೆ, ಆ ಎಂಟರ್ಟೈನ್ಮೆಂಟು ಅಂಥದ್ದವರು ಒಬ್ರಿಗೊಬ್ರು ಮಾವ ಹಳ್ಳಿ ಅಲ್ಲ ಫುಲ್ಲು ನೋಡಿ ಹೆಂಗೆ ಸೇರ್ಕೊಂಬಿಟ್ಟು ಅಷ್ಟು ಅದ್ಭುತವಾಗಿ ಮಾಡ್ತಾರೆ. ಎಲ್ಲೋ ಸಿಟಿಗಳ ಕಡೆ ಅದೊಂಚೂರು ಕಡಿಮೆ ಐತೇನೋ ಅನ್ನೋ ಫೀಲ್ ನನಗನ್ಸುತ್ತೆ. ಅವನಿಗೆ ಫೋನ್ ಹಾಕೋಣ ಇರು, ಅದಕ್ಕೆ ನೋಡೋಣ ಹಿಂಗೆ ಹೋಗೋಣ. ಹೋಗಿಲ್ಲ ಅಣ್ಣ, ಥ್ಯಾಂಕ್ ಯು. ಹೌದಾ, ಥ್ಯಾಂಕ್ ಯು ಸೊ ಮಚ್. ಅಮ್ಮ ಏನು ಸಮಾಚಾರ? ನಾನು ಆರಾಮ್. ಏನೋ ಹಬ್ಬಕ್ಕೊಂದು ಮಾತುಗಾರಿಯಲ್ಲಿಲ್ವಲ್ಲ, ಲೋ ಊರಿಗೆ ಬಂದು ನಾವೇ ಕೇಳಬೇಕಲ್ಲ. ಅಯ್ಯೋ ಒಂದು ಏನಿಲ್ಲ. ಥ್ಯಾಂಕ್ ಯು, ಸಿಗೋಣ, ಬಾಯ್. ಅಲ್ಲಿ ಪರ್ಮಿಷನ್ ತಗೊಂಡೇ ಬಂದೆ. ತಗೊಂಡಿರ್ಬೋದು ಅಲ್ಲಿ ಡ್ರೋನ್ ಮಾಡಕ್ಕೆ. ಅಲ್ಲ ಒಂದು ಮಾತು ಪ್ಲೀಸ್, ನಾವೇನೋದು ಕೇಳಿ. ಅಲ್ಲಿ ವೆಹಿಕಲ್ಗೆ ಎಂಟ್ರಿ ಇಲ್ಲ ಸರ್. ನೀವು ಬೇಕಾದ್ರೆ ಆ ಕಡೆಯಿಂದ ಹೋಗಿ, ಇದು ಎಕ್ಸಿಟ್ ಮಾತ್ರ. ಅಲ್ಲಿ ಹೋಗಿ ದಯವಿಟ್ಟು ಪ್ಲೀಸ್ ಸರ್. ಹಬ್ಬ 3 ಹೋಗಿ, ಇಲ್ಲಿ ವೆಹಿಕಲ್ ಎಂಟ್ರಿ ಇಲ್ಲ ಸರ್, ನೀವು ಹೋಗ್ಬೋದು. ಅದೇ ಗಾಡಿ ಸೇಫ್ಟಿ ಮೇಯ್ನ್ ಇವಾಗ. ಬಾ, ಇಲ್ಲಿ ಹಾಕೋಣ, ಮುಂದೆ ಹಾಕೋಣ ಬಾ. ಬೇರೆ ಊರಿಂದ ಬಂದವರೆಲ್ಲ ನೋಡಿ ಈ ಥರ ಫುಲ್ಲು ಶೆಡ್ ಹಾಕೊಂಡು ಹಬ್ಬ ಆಚರಣೆ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಈ ಹಳ್ಳ ಇದೆಯಲ್ಲ, ಇದೇ ನಮಗೆ ಬಾರ್ಡ್ರು. ಇಲ್ಲಿಂದ ಆ ಕಡೆಗೆ ತಮಿಳ್ನಾಡು, ಈ ಕಡೆ ಕರ್ನಾಟಕ. ಆ್ಯಕ್ಚುಲಿ ಈ ಹಬ್ಬ ನಡೆಯೋ ಟೈಮಲ್ಲಿ ತಮಿಳ್ನಾಡು ಫಾರೆಸ್ಟ್ ಕಡೆಯಿಂದನೂ ಫಾರೆಸ್ಟ್ ಅವರು ಡ್ಯೂಟಿ ಮಾಡ್ತಾ ಇರ್ತಾರೆ. ಇಫ್ ಇನ್ ಕೇಸ್ ಆ ಕಡೆಗೂ ಜನ ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ಗಾಡಿ ಇಲ್ಲೇ ಹಾಕ್ಬಿಡೋಣ, ಹಾಕ್ಬಿಟ್ಟು ನಡ್ಕೋಗೋಣ. ಇಲ್ಲಿಂದ ನಿಮ್ಗೆ ಆ್ಯಕ್ಚುಲಾಗಿ ರಶ್ ಕಾಣಿಸ್ತಾ ಇರೋದು ಯಾವ ಥರ ಅಂತ. ಆರಾಮು, ನೀವು? ನೋಡ್ತಾ ಇರ್ತೀನಿ. ಹೌದಾ, ಥ್ಯಾಂಕ್ ಯು. ಹೌದು, ನೀವು ಯಾವ ಊರು? ಪಿಜಿಪಳ್ಳಿ. ಈ ವರ್ಷ ನೋಡಿ ಈ ಥರ ಗೇಟ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನಡ್ರಿ ಹೋಗೋಣ, ಇನ್ನೇನು. ನಾಗರಾಜ್ ಬೇಂಡಿಗಾರು ಅನ್ನದಾನಕ್ಕೆ 200 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಬಂಡಲ್ಲಿ ಕೃಷ್ಣರವರು ಅನ್ನದಾನಕ್ಕಾಗಿ 100 ರೂಪಾಯಿ ಕಾಣಿಕೆಯನ್ನು ನೀಡಿದ್ದಾರೆ. ಏನಿಲ್ಲ, ಜಸ್ಟ್ ನೋಡಿ ಹಿಂಗೆ ಆಲ್ಮೋಸ್ಟ್ ಸಿಕ್ಕಾಬಟ್ಟೆ ಬೆಂಗಳೂರು, ತಮಿಳ್ನಾಡು ಎಲ್ಲ ಕಡೆಯಿಂದನೂ ಕೂಡ ಜನ ಬರ್ತಾರೆ. ಸೊ ಅಷ್ಟೊಂದು ಫೇಮಸ್ ಇದು. ಸೊ ಇದೇ ಮೇಯ್ನ್ ಆಗ್ತಂದರೆ ಮೂರ್ತಿಗಳು. ಮುನೇಶ್ವರ ಅಂತಂದರೆ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡ್ತಾನೆ ಅನ್ನೋದೊಂದು ನಂಬಿಕೆ ಇಲ್ಲಿ. ಈ ವರ್ಷ ಜೊತೆಗೆ ಪ್ರತಿ ವರ್ಷ 2000-3000 ಮರಿಗಳನ್ನ ದೇವಸ್ಥಾನದ ಮುಂಭಾಗನೇ ಹೊಡಿತಾ ಇದ್ರು. ಬಟ್ ಆದರೆ ಇತ್ತೀಚೆಗೆ ಅಂದರೆ ನಾಗರಿಕತೆ ಜಾಸ್ತಿ ಆದಮೇಲೆ ಮತ್ತು ಎಲ್ಲ ಸ್ಟ್ರಿಕ್ಟ್ ಆದಮೇಲೆ ಅವೆಲ್ಲ ಕೂಡ ಇಲ್ಲಿ ಅವಾಯ್ಡ್ ಆಗಿದ್ದಾವೆ ಇವಾಗ. ಓಕೆ, ಥ್ಯಾಂಕ್ ಯು.
ಸೊ ಈಗ ಆ ಕಡೆ ಹಂಗೆ ಹಳ್ಳದ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ಹೋಯ್ತಾ ಇದ್ದೀನಿ. ತೋರಿಸ್ತೀನಿ ರೀ ನಿಮಗೆ. ಸೊ ಇಲ್ಲಿ ನೋಡಿ ಇಲ್ಲಿ ಹೆಂಗಿದೆ ಅಂತ. ನೀನು ಹಬ್ಬಕ್ಕೆ ಅಂತ ಬಂದು ಎಷ್ಟು ವರ್ಷ ಆಯಿತು? ನಾನು ಬಂದು ಈ ಹಬ್ಬಕ್ಕೆ ಒಂದು 3+3 6 ಇಯರ್ಸ್ ಆಗಿದೆ. ನಾನು ಹೆಚ್ಚು ಕಡಿಮೆ ಒಂದು 8 ರಿಂದ 9 ವರ್ಷ ಆಗಿರ್ಬೋದು ಅನಿಸುತ್ತೆ. ನನಗೆ ಮುನಿ ಹಬ್ಬಕ್ಕೆ ಬಂದದ್ದು ಜ್ಞಾಪಕನೇ ಇಲ್ಲ. ಆದರೆ ಆಗ ಇದಕ್ಕೂ ಈಗಿರೋದಕ್ಕೂ ನಿನ್ಗೇನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ನಾನು ಒಂದು 2-3 ವರ್ಷದಿಂದ ಬರ್ತೀನಿ ಸರ್. 3 ವರ್ಷಕ್ಕೆ ಒಂದ್ಸಲ ಹಬ್ಬ ಇದು 3ನೇ ಸಲ ಬರ್ತಾ ಇರೋದು. ನಂಬಿಕೆ ಹೆಂಗೆ ಸರ್ ನಂಬಿಕೆ ಸರ್. ಇದು ನೀವು ಇನ್ನೊಂದು ವಿಶೇಷತೆ ಏನಂದರೆ, ಬೇರೆ ಕಡೆ ಎಲ್ಲ ನೀವು ಊನ್ ಕೇಳ್ತೀರಿ ಪ್ರಸಾದನ, ಇಲ್ಲಿ ನಿಂಬೆ ಹಣ್ಣು ಬೀಳುತ್ತೆ ಪ್ರಸಾದ. ನೀವು ಎಲ್ಲೂ ನೋಡೋಕ್ಕೆ ಸಾಧ್ಯವಿಲ್ಲ ಈ ಥರ ಒಂದು ಇರೋದು. ಬಟ್ ಆವಾಗಿಂದ ನಂಬಿಕೆ, ತುಂಬ ನಂಬಿಕೆ ಸರ್. ಸೊ ಈಗ ಫ್ಯಾಮಿಲಿ ಎಲ್ಲ ಇಲ್ಲ ಸರ್, ನಾವು ಫ್ರೆಂಡ್ಸು, ನಾವು ಬರೀ ಪೊಂಗಲ್ ಮಾಡಿ ಹೋಗೋದಷ್ಟೇ ಕೈ ಮುಗಿದು. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು. ಈ ಮರ ಗೊತ್ತ, ಮರ ನೆನೆಸಿದ್ದೆ ನೀವು. ಈ ಮರ ಕೋಳಿ ಕಟ್ತಿದ್ರ ಏನೋ ಮಾಡ್ತಿದ್ರಲ್ವಾ? ಹಾಂ ಹಾಂ ಹಾಂ. ಇಲ್ಲೇನು ಗೊತ್ತಾ, ನಾವು ಶನಿವಾರ ಬರ್ತಿದ್ವಿ ಇಲ್ಲಿಗೆ, ಜ್ಞಾಪಕ ಇತ್ತು. ಅಯ್ಯೋ ನಿಜ. ನಾವು ಅವಾಗ ಸ್ಕೂಲು ನಮ್ದು ಇಲ್ಲೇ ಅಲ್ವಾ ಇದ್ದಿದ್ದು, ಗೌರ್ಮೆಂಟ್ ಸ್ಕೂಲು ಅಂದರೆ ಪ್ರೌಢಶಾಲೆ. ಅಲ್ಲಿ ಚಕ್ಕರ್ ಹೊಡೆದ್ಬಿಟ್ಟು ಹಾಸ್ಪಿಟ್ಲಿಗೆ ಹೊಟ್ಟೆ ನೋವು ಅಂದ್ಬಿಟ್ಟು ಒಬ್ಬ ಹೇಳಿದ್ರೆ ಅವ್ನು ಕರ್ಕೊಂಡು ಹೋಗೋಕೆ ಇನ್ನೊಬ್ಬ, ಇಬ್ಬಿಬ್ರು ಬಂದ್ಬಿಟ್ಟು ಆರಾಮಾಗಿ ಇಲ್ಲಿ ದೇವಸ್ಥಾನದಲ್ಲಿ ಇಲ್ಲಿ ಶನಿವಾರ ಪೂಜೆ ನಡೀತಾ ಇತ್ತು. ಶನಿವಾರ ಮಾತ್ರ ನಡೀತಾ ಇತ್ತು ಆವಾಗ ನಾವು ನೋಡ್ದಂಗೆ. ಜೊತೆಗೆ ಅನ್ನ ಮಾಡ್ಕೊಡೋರು, ಒಂಗ್ಲನ್ನ ಮತ್ತು ಪ್ರಸಾದ. ಅದನ್ನು ತಿನ್ನೋಕ್ಕೆ ಅಂದ್ಬಿಟ್ಟು ಸ್ಕೂಲಲ್ಲಿ ರಜಾ ಹೊಡೆದ್ಬಿಟ್ಟು ಇಲ್ಲಿಗೆ ಬಂದು ನೋಡಿ ಆ ಮರದ ಹತ್ರ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ವಿ. ಸೊ ಅದನ್ನು ವಿಕಾಸ್ ಇವಾಗ ನೆನೆಸ್ಕೊಂಡೆ. ಎಲ್ಲ ಗೋಲ್ಡನ್ ಡೇಸು ಆ್ಯಂಡ್ ಗೋಲ್ಡನ್ ಡೇಸು. ಬಟ್ ಈಗ ಆ ಟೈಮ್ ಬರೋಲ್ಲ. ಜೊತೆಗೆ ಇಲ್ಲಿ ದೇವಸ್ಥಾನದ್ದು ನಂಬಿಕೆಗಳೇನು ಅಂತಂದರೆ, ಮೊದಲು ಆವಾಗ ನೋಡಿ ಇಲ್ಲೊಂದು ಮರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕೋಳಿ ತಂದು ಕಟ್ಟೋರು. ಕೋಳಿ ತಂದು ಕಟ್ಟಿದ್ದು ಏನಕ್ಕೆ ಅಂತಂದರೆ, ಈಗೇನಾದ್ರು ಕಳ್ತನ ಆಗಿರುತ್ತೆ, ಮನೇಲಿ ಏನಾದ್ರು ಕಳ್ತನ ಆಗಿರುತ್ತೆ, ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಗಲಿ ಅಂತಂದ್ಬಿಟ್ಟು ಇಲ್ಲಿ ತಂದು ಕೋಳಿನ ತಂದು ಕಟ್ಟೋರು, ಜೀವಂತ ಇರೋ ಕೋಳಿನ. ಆ ಕೋಳಿ ತೀರೋಗೋದ್ರೊಳಗಡೆ ಅವ್ನಿಗೇನಾರು ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು. ಬಟ್ ಆದರೆ ಕ್ರಮೇಣ ಈಗ ಪ್ರಾಣಿ ಬಲಿ ನಿಷೇಧ ಅದೆಲ್ಲ ಆಗಿರೋದ್ರಿಂದ ಅವೆಲ್ಲ ಅವಾಯ್ಡ್ ಆಗಿದ್ದಾವೆ. ಬಟ್ ಅಂದರೆ ಜನಕ್ಕೆ ಆ ಥರ ಹೆದರಿಕೆ ಜನಕ್ಕೆ. ಓಕೆ, ಇಲ್ಲಿ ಬಂದು ಏನೋ ಒಂದು ಹೇಳ್ಬಿಟ್ಟು ಹೋದರೆ ಅದು ಪಕ್ಕ ಹೊಡೆಯುತ್ತೆ ಅನ್ನೋದೊಂದು. ಇನ್ನೊಂದು ಹಣ ಮಡಗೋದು ಅಂತ ಹೇಳ್ತಿದ್ರು. ಮನೇಲಿ ಏನಾದ್ರು ಕಳ್ತನ ಆಗಿಬಿಟ್ರೆ ₹1-2 ತಂದು ಮುನಿದೇವ್ರಿಗೆ ಹರಕೆ ಅಂತ ಇಟ್ಟರೆ, ಆ ಕಳ್ತನ ಮಾಡಿರೋರು ವಾಪಸ್ ತಗೊಬಂದು ಅದನ್ನ ವಸ್ತುಗಳನ್ನ ವಾಪಸ್ ತಂದು ಇಡೋರು. ಸೊ ಆ ಥರ ಎಲ್ಲ ಒಂದು ಕಾನ್ಸೆಪ್ಟು, ನಂಬಿಕೆ ಈ ದೇವಸ್ಥಾನದಲ್ಲಿದೆ. ಸೊ ಆ ಉದ್ದೇಶಕ್ಕೆ ಈ ವರ್ಷ ನಾನು ಇಲ್ಲ ಅಟೆಂಡ್ ಮಾಡಲೇಬೇಕು, ಜೊತೆಗೆ ನಿಮಗೆ ತೋರಿಸ್ಬೇಕು ಅಂದ್ಬಿಟ್ಟು ಈ ವಿಡಿಯೋನ ಮಾಡಿದೆ. ಆಯಿತಾ? ಇಷ್ಟು ಹೇಳ್ತಾ ಈ ವಿಡಿಯೋನಲ್ಲಿ ಏನು ಮಾಡ್ಕೊಳ್ತಾ ನಾನು ನಿಮ್ಮ ಕಿರಣ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ